ಈ ಅತ್ತೆಗೇನು ಹೇಳಕ್ಕೆ ಹೋಗ್ಬಿಡ ಬಾ. ಸುಮ್ಮನೆ ಹೋಗಿ ಗಲಾಟೆ ಮಾಡುತ್ತೆ, ಸುಮ್ಮನೆ ಬೈದು ಬಿಡುತ್ತೆ. ಹೋಗಿ ಯಾಕೆ ಬೇಕು, ಯಾತು ಹೇಳಕ್ಕೆ ಹೋಗ್ಬೇಡ. ಏ ಹೇಳು, ಅವ್ರಂಗೆ ಮಾತಾಡಿದ್ರು ಅಂದಮೇಲೆ ಯಾಕೆ ಬಿಡ್ತೀಯ? ಹೇಳು, ಅವತ್ತಿಗೆ ಹೇಳಿದ್ರೇನೆ ಮತ್ತೆ ಇನ್ನೊಂದು ದಿವಸ ಇನ್ನೊಂದು ಮಾತಾಡ್ತಾರೆ, ಭಯ ಇರುತ್ತೆ. ನೀನು ಎಷ್ಟೋ ಮಾತಾಡಲ್ಲ ಅಂತ ಹೇಳಿ ಎಷ್ಟು ಕೇಳಾಗೆ ಮಾತಾಡ್ತಾರೆ ನೋಡಿ, ಎಷ್ಟು ಕೇಳಾಗ ನಿನ್ಗೆ ಹೇಳ್ತಾರೆ. ಅದೇ ಆ ಮಾತು ಅತ್ತೆ ಹತ್ರ ಮಾತಾಡಾರ, ಎಷ್ಟು ಭಯ ಅತ್ತೆ ಹತ್ರ ಮಾತಾಡೋದಕ್ಕೆ. ಅದಕ್ಕೆ ಹೇಳು, ಅತ್ತೆ ಹತ್ರ ಹೇಳ್ಬೇಡ ಅಂತೀಯ ನೀನು. ಏನಮ್ಮ, ಏನು ಪ್ರೀತಿ, ಯಾತ ಅತ್ತೆ ಹತ್ರ ಹೇಳ್ಬೇಡ ಅಂತ? ಯಾತಮ್ಮ? ಅಕ್ಕ ನಾನು ಹೇಳ್ತೀನಿ ಸುಮ್ಮನಿರಿ ಅತ್ತೆ ಹತ್ರ. ಏ ಬಿಡಿ ಅತ್ತ, ಸುಮ್ಮನಿರಿ, ಯಾತು ಹೇಳಕ್ಕೆ ಹೋಗ್ಬೇಡ ಅತ್ತೆ ಮೊದಲೇ ಸಿಟ್ಟಿಂದು. ಏ ಇಲ್ಲ, ಯಾತು ಹೇಳಮ್ಮ, ಯಾತು ಹೇಳು, ಮುಚ್ಚಿಕ್ ಬೇಡ್ರಿ, ಯಾತಿದ್ರಿ ಹೇಳ್ರಿ. ಯಾತಮ್ಮ, ಯಾತು? ಆಗ ಶಿಲ್ಪಕ್ಕ ಇವಳನ್ನು ಕರೆದ್ಬಿಟ್ಟು ಕೋರ್ಟಿಗೆ ಓಡಾಡೋಕ್ಕಾಗಲ್ಲ, ಸುಮ್ಮನೆ ಅದೇನು ಕೂತ್ಕೊಂಡು ಬಗೆಹರಿಸ್ಕೊಬಿಡೋಣ. ನಿಮ್ಮ ಮಾಮಗೂ ನಿಮ್ಮ ಅತ್ತೆಗೂ ಹೇಳು ನಂದು ಅರ್ಧ ಭಾಗ ಕೊಡೋಕ್ಕೆ, ಸುಮ್ಮನೆ ಓಡಾಡೋದು ಯಾಕೆ, ಕೋರ್ಟಿಗೆ ಹೋದ್ರೂ ಅರ್ಧ ಭಾಗ ಬರುತ್ತೆ. ನಮ್ಮ ಅಪ್ಪಗೂ ವಯಸ್ಸೋಯ್ತು, ಹೇಳು ನಿಮ್ಮ ಮಾಮಗೂ ನಿಮ್ಮ ಅತ್ತೆಗೂ ಅಂತ ಹೇಳಿ ಅಕ್ಕಯ್ಯ ಹೇಳ್ತಾ ಇದ್ದೆ. ಅದಕ್ಕೆ ಅಕ್ಕಯ್ಯ ನಾನು ಅದು ಹೆಂಗೆ ಹೇಳೋಣ ಅಂತಿದ್ಲು. ಅದಕ್ಕೆ ನಾನು ಬಂದು ಸರಿಯಾಗಿ ಬಾಯ್ ಮಾಡಿದೆ ನೋಡು, ಸುಮ್ಕಾತು. ಸರಿಯಾಗಿ ಹೇಳ್ಬೇಕಾಗಿತ್ತು ನೀವು, ಹಾಕ್ಬೇಕಾರ್ಲೆ ನಿಟ್ಟಿರ್ಲಿಲ್ವೇ? ಇವಾಗ ಅರು ಬಂತೇನೆ, ಇವಾಗ ಜ್ಞಾನ ಬಂದೈತೆ, ಅವಾಗ ಜ್ಞಾನ ಇರ್ಲಿಲ್ವೇನೆ ಅನ್ಬೇಕಾಗಿತ್ತು. ನಾನು ಹಂಗೆ ಅಂದೆ, ಹೇಳು ಹಂಗೆ ಅಂದ್ಲು. ಇವಾಗ ಹೇಳ್ತಾ ಇದ್ದೀರಲ್ಲ, ನಿಮಗೆ ಮುಂಚೆಗೆ ಗೊತ್ತಾಗ್ಲಿಲ್ವಾ, ಇವಾಗ ಯೋಚನೆ ಮಾಡ್ತಾ ಇದ್ದೀರಾ ಅದನ್ನು ಅಂತ ಹೇಳಿ ನಾನು ಅದನ್ನೇ ಮಾತಾಡಿದ್ದು. ಇಲ್ಲಡ ಹೋಗಿ ಸರಿಯಾಗಿ ಹೇಳ್ಬತ್ತೀನಿ ತಡಿ. ಹೇಳು, ನಾನು ನಾಳೆ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ, ಹೋಗ್ಲೇಳು. ನಾನು ಹೇಳಿದ್ದೀನಿ ಎಲ್ಲ ಗೌರ್ಮೆಂಟ್ಗೆ ಒಪ್ಪಿಸ್ತೀನಿ, ಯಾವ್ದಾನ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಬರೀತೀನಿ. ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಬರೆದು ಸುಮ್ಕಾಗ್ತೀನಿ. ಅವಳಿಗೂ ಬೇಡ ನಮಗೂ ಬೇಡ, ಹೋಗ್ಲೇಳು, ಸಾಕು ನಾವು ಮಾಡಿರೋದೇ ಏನೋ ಐತಿ. ನಮ್ಮ ಅಯ್ಯಪ್ಪಂದು ಹೋಗ್ಲೇಳು ತೀರಾನೆ ಏನು ಅಷ್ಟೇನೆ. ಅನಾಥಾಶ್ರಮ ಕೊಡ್ತೀನಿ, ಅನಾಥಾಶ್ರಮದ ತಿಂಗಳು ಇಂಥ ದೌಲತ್ತು ಜಂಬಿರ ತಿನ್ನಬಾರ್ದು. ಏಟ್ ಹಾಕಿರೋನು ಇವರು ದೌಲತ್ತು ಬಿಡಲ್ಲ ಇವರು. ಬಿಡತ್ತೆ ಅತ್ತ, ಯಾಕೆ ಟೆನ್ಷನ್ ತಗೊಂತೀಯ? ಸುಮ್ಮನೆ ಟೆನ್ಷನ್ ತಗೋಬೇಡ. ಅಲ್ಲ, ಟೆನ್ಷನ್ ತಗೊಂಬೋದಲ್ಲ ಕಣಮ್ಮ. ಅಲ್ಲ ನೋಡವಳು ಹೆಂಗೆ ಮಾತಾಡ್ತಾಳೆ, ಮತ್ತೆ ಹಿಂಗೆ ಮಾಡಿರಿ ಬೇಜಾರಾಗಿಲ್ವೇ? ನಾವು ಅವಾಗ ಅದನ್ನೇ ಹೇಳಿದ್ದು. ಕೊಟ್ಟಿದ್ದೀವಲ್ಲಮ್ಮ, ಬಿಡು ಹೋಗ್ಲಿ, ತೀರಾ ಇನ್ನೊಂದು ಅರ್ಧ ಎಕರೆ ಕೊಡ್ತೀವಿ ಅಂತ ಹೇಳಿ ನಾವು ಒಳ್ಳೆ ಮಾತನಾಗೆ ಅದನ್ನೇ ಹೇಳಿದ್ದು. ಹೇಳಿಲ್ಲ ಕೇಳಲಿಲ್ಲ ಅವಾಗ. ನಮ್ಮ ಹುಡುಗನ ಮದುವೆ ಸಮಯ ಹೋಗಿ ಮದುವೆ ಮಾಡೋ ಇದ್ರಾಗೆ ನಾವು ಕೋರ್ಟಿಗೆ ಓಡಾಡಂಗಾಯ್ತು. ನಾವು ಎಷ್ಟು ಖುಷಿಯಾಗಿ ಮದುವೆ ಮಾಡ್ಬೇಕು ಅಂತ ಹೇಳಿ ಎಷ್ಟು ಆಸೆಗಿದ್ವಿ. ಅವಾಗ ಎಷ್ಟು ಟೆನ್ಷನ್ ಇಟ್ಟಿಳು, ಇವಾಗ ಅವಳಿಗೆ ಟೆನ್ಷನ್ ಆಗೈತಿ. ಅದಕ್ಕೆ ಇರ್ಲೇಳು ಹಂಗೇನೆ, ನಾವು ಹೋಗ್ತೀವಿ, ಅವಳು ಹೋಗ್ಲೇಳು. ಯಾತೆ ಏನಾಯ್ತೆ, ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ನಿನ್ನ ಮಗಳಪ್ಪ, ನಿನ್ನ ಮಗಳು ಪ್ರೇಮಗೆ ಹೇಳಿದ್ಲಂತೆ. ಅದೇನೋ ಕುಕ್ಕಂಡು ಬಗೆಹರಿಸ್ಕೊಂಬನ, ಸುಮ್ಮನೆ ಕೋರ್ಟಿಗೆ ಹೋಗೋಕ್ಕೆ ಆಗಲ್ಲ, ಇವಾಗ ಓಡಾಡೋಕ್ಕಾಗಲ್ಲ, ನಿಮ್ಮ ಮಾಮಗೂ ನಿಮ್ಮ ಅತ್ತಿಗೂ ಹೇಳು ಅಂತ ಹೇಳಿ ನಮ್ಮ ಪ್ರೇಮಗೆ ಹೇಳಿದ್ಲಂತೆ. ಅದಕ್ಕೆ ಅವಳು ನನಗೇನು ಗೊತ್ತು, ನನ್ನ ಹತ್ರ ಯಾಕೆ ಹೇಳ್ತಾ ಇದ್ದೀರಾ, ನಮ್ಮ ಅತ್ತೆ ಮಾಮಂತ ಮಾತಾಡ್ರಿ ಅಂತ ಹೇಳಿ ಇವಳು ಜೋರು ಮಾಡಿದ್ಲಂತೆ. ಅದೇ ಮೊನ್ನೆ ಹೇಳಿ ಬಂದಿದ್ದೀನಿ, ಇಲ್ಲ ನೋಡ್ರಿ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ ಬಂದಿದ್ದೀನಿ. ಅಲ್ಲ ನಾವೇನು ಅನ್ಯಾಯ ಮಾಡಿರಲಿಲ್ಲ, ಮಸ್ತಾಗಿ ಕೊಟ್ಟಿದ್ವಿ. ಎಷ್ಟು ನಾನು ಬದುಕು ಮಾಡಿಕೊಟ್ಟಿದ್ದೆ ಅಂದರೆ 10-12 ಸೀರೆ ರಾಗಿ ಬೆಳ್ಕೊಂಡು ಕೊಟ್ಟಿದ್ದೆ. ಎಷ್ಟು ಇವಾಗ ಮನ್ ತುಂಬ ಓಟ್ಕೊಂಡಿರೋ ರಾಗಿ ಎಲ್ಲ ನಾನು ಬೆಳೆದಿರವೇನೆ. ಎಲ್ಲ ಹೋಗಿ ಕೂಲಿಯರ್ನ ಕರೆದು ಮಾಡಿಸಿ ಬದುಕಿ ಹೆಂಗೆ ಮಾಡಿಕೊಟ್ಟಿದ್ದೀನಿ ಕಣಮ್ಮ. ಅದೊಂದಿಷ್ಟ ನಮ್ಮ ಶಿಲ್ಪಮ್ಗೆ ಅರಿವಿಲ್ಲ. ಸುಮ್ಮನೆ ಓಡಾಡ್ಲೇಳು, ನನಗೆ ಭಾಳ ಸಿಟ್ಟು ಬಂತು. ನೀನೇನೇ ಅನ್ನೋ. ನಾವು ಇವಾಗ ಎಷ್ಟು ಒಳ್ಳೇದು ಮಾಡಿದ್ವಿ ಅಂದರೆ 1 ಎಕರೆ ಹೊಲ ಕೊಟ್ಟಿದ್ವಿ, ಮನೆ ಕೊಟ್ಟಿದ್ವಿ, ಸನ ಮಾಡಿಸ್ ಒಡವೆ ಎಲ್ಲ ಮಾಡಿಸ್ಕೊಟ್ಟಿದ್ವಿ. ಇವಾಗ ಇರೋದ್ರ ಮೇಲೆ ಎಲ್ಲ ಹಾಕೈತಿ ಅಂದಮೇಲೆ ಹೋಗ್ಲೇಳೋದು ಅದಂತೂ ಬರೋಲ್ಲ. ಹೇಳೇವ್ರು ಆಲೆಗೆ ಲಾಯರು, ಅವ್ರು ಸ್ವಂತವಾಗಿ ಮಾಡ್ಕೊಂಡಿರೋದು ಬರೋಲ್ಲ, ನಿಂದೇನೈತಿ ಅದು ಬಂದು ಬರುತ್ತೆ ಅಂತ ಹೇಳವ್ರಿ. ನಾನು ಅದಕ್ಕೆ ಬರೋದಾದ್ರೂ ಬೂದ್ಲಿ, ಅದು ಹೋಗ್ಲಿ ಹೇಳತ್ತ, ಅಲ್ಲ ಹಳ್ಳ ಕುಳ್ಕೊಂಡು ಇಲ್ಗಾನ ಅಂತ ಹೇಳ್ಬನಿ. ತಡಿ ಹೋಗಿ ಹೇಳ್ಬತ್ತೀನಿ. ಇಲ್ಲಡೆ ನಿನಗಂತೂ ಕೊಡಲ್ಲ, ಹೋಗ್ಲೇಳ, ನಾವು ಹೇಳ್ತೀವಿ. ಇಲ್ಲ ನೀನು ಹೇಳಪ್ಪ, ನಾನು ಅನಾಥಾಶ್ರಮ ವೃದ್ಧಾಶ್ರಮ ಬರ್ತೀನಿ, ನಾನು ಯಾರಿಗೂ ಕೊಡಲ್ಲ ಅಷ್ಟೇ ಅಂತ ಅನ್ನು. ಓಡಾಡ್ಲಿ ಇವಾಗ ಓಡಾಡಿದ್ರೆ ಗೊತ್ತಾಗೋದು. ನಾನು ಬೇಡ ಕಣಮ್ಮ ನಮ್ಗೆ ವಯಸ್ಸೋದ್ಮೇಲೆ ಯಾಕಮ್ಮ ಟೆನ್ಷನ್ ಕೊಡ್ತೀಯ ಅಂತ ಹೇಳಿದ್ವಿ. ನಮ್ಗೇನಿದೇನು ದೊಡ್ಡದಲ್ಲ, ಹೋಗಿ ಬಂದ್ರಾತು, ಅವ್ರದ್ದು ಮುಗಿತೈತೆ ನಮ್ದು ಮುಗಿತೈತೆ ಅಷ್ಟೇ. ಕೊನೆಗೆ ಇಬ್ಬರಿಗೂ ಅಲ್ಲ ಅಮ್ಮಂಗೆ ನಾನು ಮಾಡೇ ಕೈ ಬಿಡೋದು ನೋಡು. ನಾನು ಎಷ್ಟು ಇಲ್ಲೋಡು ಎಷ್ಟು ಅನುಕೂಲ ಮಾಡಿದ್ದೀನಿ ಗಳಮ್ಮ. ನಮ್ಮ ಮಾಡಿಕೆ ತೋಟದಾಗೆ ಎಲೆ ಬಳ್ಳಿ ಬೆಳ್ಕೊಂಡವ್ರಿ, ಎಲೆ ಬೆಳಿಯಾಗಿ ಏಟೋ ಒಟ್ಟು ದುಡ್ಡು ಮಾಡ್ಕೊಂಡವ್ರಿ. ಎಲೆ ಬಳ್ಳಿ ಬೆಳ್ಕೊಂಡವ್ರಿ, ರಾಗಿ ಬೆಳ್ಕೊಂಡವ್ರಿ, ಹತ್ತಿ, ನೀರುಳ್ಳಿ, ಒಂದು ತಡಿ ನೀರುಳ್ಳಿ ಚೆನ್ನಾಗಿ ರೇಟ್ ಸಿಕ್ಕಿ, ಚೆನ್ನಾಗಿಂತ ಸೆಮಿದಾಗ ಹಾಕಿರಿ ಹಿಂಗೆ ರೇಟ್ ಸಿಗುತ್ತೆ ಅಂತೇಳಿ ಹಾಕ್ಸಿ ನಾನು ಎಲ್ಲ ಹೊಲ್ದಾಗ ಬದುಕು ಮಾಡಿಸಿ ಮಸ್ತ ದುಡ್ಡು ದುಡ್ಕೊಂಡವ್ರೆ. ಎಷ್ಟು ಅನುಕೂಲ ಮಾಡಿದ್ದೀವಮ್ಮ, ಬಿಡು. ನಾವು ನೋಡ್ದಲ್ಲ ಯಾರು ನೋಡ್ತಾರೆ ಅಂತ ಹೇಳಿ ಒಂದೀಟ ಕನಿಕರ ಇಲ್ಲ ಅವ್ರಿಗೆ. ಅದನ್ನೆಲ್ಲ ಹೇಳಲ್ಲ. ಇವಳು ಬರಲ್ವಲ್ಲ ನಮ್ಮ ಮನೆ ಬಾಗಿಲು ಸುತ್ತಾರ್ಕೊಂಡು, ನೀನು ಬರಲ್ವಲ್ಲ ನನ್ನ ಮನೆ ಬಾಗಿಲಿಗೆ. ನನ್ನ ಮನೆ ಬಾಗಿಲಿಗೆ ನೀನು ಬರೋಲ್ಲ, ನಮ್ಮ ಅಮ್ಮ ಇರ್ತವ್ರ ಮನೆ ಕಡೆಗಳ ಬರಲ್ವೇ ನಾನು. ಅವ್ರ ಜಂಬ ದೌಲತ್ತು ಅವ್ರ ಬುದ್ಧಿನೇ ಇಳಿಸಲ್ಲ ಅಂಕ್ಲರು. ನಾನು ಬರೋದಿಲ್ಲ ಅಂದರೆ ಬರೋದಿಲ್ಲ ಅಷ್ಟೇ, ನಾನು ಹೋಗಲ್ಲ ಕಣಪ್ಪ. ಒಂಥರ ಮನೆ ಬಾಗಿಲು ನಾನು ಇವತ್ತಲ್ಲ, ನಾನು ನಿಮ್ಮ ಅಕ್ಕ ನಾನು ಎಷ್ಟು ಅಯ್ಯ ಅಂತ ಹೇಳಂದ್ರೆ ಕಣ್ಣೀರಕ್ಕೆ ಕೈ ತೊಳ್ಸೋಳೆ. ನಾನು ನಿನ್ನ ಮದುವೆ ಆದಾಗ ಹೊಸ್ತಾಯಿ ನನ್ನ ಮಗಳು ಇದ್ದಿದ್ರೆ ಹಂಗೆ ಹಿಂಗೆ ಅಂತ ಎಷ್ಟು ನಿಮ್ಮ ಅಕ್ಕ ನನ್ನ ಅಯ್ಯ ಅಂತ ಹೇಳೋದು ನನ್ನ ಮನಸ್ಸಾಗ ಐತೆ. ಅದಕ್ಕೆ ನಾನು ಇನ್ನೂವರೆಗೂ ಆಗೈತೆ ಅಂತಾರೆ ಮನೆ ಬಾಗಿಲಿಗೆ ನಾನು ಕಾಲಿಕ್ಕಿಲ್ಲ.
ಮಕ್ಕಯ್ಯ ತಂಗ್ ರೇಗಾಡ್ತಾ ಇದೀಯ ಆಗ ಅವಳು ನಮ್ಮ ಸೆಲ್ಫಿ ಇವಳು ಹೇಳಿದ್ಲಂತೆ ಬಾಗನ ಕೊಡಕ್ಕೆ ಅವಳು ಸುಮ್ಮನೆ ಕೋರ್ಟ್ಗೆ ಓಡಾಡೋಕ್ಕಾಗಲ್ಲ ಸುಮ್ಮನೆ ಒಳ್ಳೆ ಮಾತನ್ನ ಕುಕ್ಕೊಂಡು ಅವರು ವಯಸ್ಸೋಗೈತಿ ಓಡಾಡೋಕ್ಕಾಗಲ್ಲ ಬಗೆಹರಿಸ್ಕೊಂಬಕ್ಕೆ ಹೇಳು ಸುಮ್ಮನೆ ಕುಕ್ಕೊಂಡು ಅಂತ ಹೇಳಿ ಹೇಳಿ ಕಳಿಸಿದ್ಲಂತೆ ಇವಳು ತಾಯಿ ಅಲ್ಲ ನೋಡು ಅವಳು ಮನ ಮರ್ಯಾದೆ ಇರಲಾಗಿದ್ರಂಗೆ ಅವಾಗ ನಾವು ಎಷ್ಟು ಕೇಳಿವೆ ನಾನು ನಮ್ಮಯ್ಯ ಪಾಕ್ ಬೇಡ ಕಣಮ್ಮ ಬಗೆಹರಿಸ್ಯಮನ ಅಂತಂದ್ರೆ ಮದುವೆ ಸಂದರ್ಭದಾಗ ಹಾಕಿ ನಮ್ಮನ್ನು ಎಷ್ಟು ಅನ್ಸಿದ್ಲು ಈಗ ನೋಡು ಇರ್ಲೇಳ ನಾವು ಬಗೆಹರಿಸಲ್ಲ ಇರ್ಲೇಳ ನಾವು ಯಾರನ್ನ ಕುಕ್ಕೊಂಡು ಕಲೆ ಹಾಕಿ ಮಾತಾಡಂಗೂ ಇಲ್ಲ ನಾವು ಯಾತು ಕೊಡಂಗಿಲ್ಲ ಅದು ಕೋರ್ಟ್ನಾಗೆ ಬಗೆಹರಿಲ್ಲ ಅದೇನಾಗ್ಬೇಕು ಅದೇ ಆಗ್ಲೇಳ ಅಷ್ಟೇನಿ ನಾವೀಗ ಪ್ರತಿಯೊಂದು ಎಲ್ಲ ನಮ್ಮ ಹೊಲ್ದಾಗ ಎಲೆ ಬಳ್ಳಿ ಬಳ್ಕೊಂಡಿದ್ಲು ಎಲ್ಲ ಹೇಳ್ತೀವಿ ನಾವು ಇಂಥ ಕರ್ತು ನಾವು ನಮ್ಮ ಅಯ್ಯಪ್ಪ ಮಾಡಿಕೊಟ್ಟಿತ್ತು ನನ್ನ ಮಗಳು ಅಂತೇಳಿ ಎಲ್ಲ ಮಾಡಿಕೊಟ್ಟಿತ್ತು ನಮ್ಮ ಅಯ್ಯಪ್ಪನೂ ಅಂತ ಅದನ್ನೆಲ್ಲ ಹೇಳಿದೀವಿ ಹಂಗೂ ಬರಲಿಲ್ವಾ ಹೋಗ್ಲೇ ನಾವು ಗೌರ್ಮೆಂಟ್ಗೆ ಒಪ್ಪಿಸ್ತೀವಿ ಆಸ್ತಿ ಎಲ್ಲ ನಾವು ಗೌರ್ಮೆಂಟ್ಗೆ ಹೋಗ್ಲಿ ಅಂತೆಲ್ಲ ಹೇಳಿದೀವಿ ಲಾಯರ್ಗೆ ನಾನು ಹಂಗೆ ಹೇಳಿ ಬಂದಿರೋದು ಗೌರ್ಮೆಂಟ್ಗೆ ಹೋಗ್ಲಲ್ಲ ಇರೋ ಬರೋ ಆಸ್ತಿ ಎಲ್ಲ ಗೌರ್ಮೆಂಟ್ಗೆ ಹೋಗ್ಲಲ್ಲ ಅವಳಿಗಂತೂ ಕೊಡಲ್ಲ ಅಷ್ಟು ಹೊಟ್ಟೆ ಉರ್ಸೇವಳೆ ಸೆಂಟಮ್ಮ ನಮ್ಗೆ ಅಷ್ಟು ನಾವು ಕೆಲಸ ಮಾಡಿಕೊಟ್ರು ನಮಗೆ ಎಷ್ಟು ಹೊಟ್ಟೆ ಉರ್ಸೇವಳೆ ನೋಡಮ್ಮ ನೀವೇನು ಪಾಪ ಎಂದು ನೀರೇ ಹೆಂಡತಿ ಮಗಳು ಅಂತೇಳಿ ನೀನು ಅವರು ನಿನಗೆ ಅನ್ಯಾಯ ಮಾಡಿರ್ಬೋದು ಅವ್ರ ಅಮ್ಮ ಅವ್ರ ಅಕ್ಕ ಅವ್ರ ಅಜ್ಜಿನೂ ಅವರೆಲ್ಲನೂ ನಿನಗೆ ಅನ್ಯಾಯ ಮಾಡಿರ್ಬೋದು ಪಾಪ ನೀನು ಎಂದೆಂದೂ ಯಾವತ್ತೂ ಏನೇನು ಅಂದಿಲ್ಲ ಅವಳನ್ನ ಎಷ್ಟು ಇದ್ರ ಕಂಡೆ ಬಿಡತ್ತ ಬಂದು ಒಯ್ದಾಳಲ್ಲ ಅಂತ ಹೇಳಿ ಪಾಪ ಒಂದು ಎಕರೆ ಹೊಲ ಕೊಟ್ಟು ಎಲೆ ಬಳ್ಳಿ ಪ್ರತಿಯೊಂದು ಬೆಳ್ಕಮ್ಮಕ್ಕೆ ಹೇಳಿದೆ ಹೊಲ್ದಾಗೆಲ್ಲ ಕೆಲಸ ಕೊಟ್ಟೆ ಅವನಿಗೆ ನೀನು ಯೋಟ ಕೈಲ ದೊಡ್ಡ ಸಣ್ಣ ಪುಟ್ಟದಕ್ಕೆಲ್ಲ ಆದೆ ಅದು ನೋಡೋದೆಲ್ಲ ಬರಲ್ಲ ಸಣ್ಣ ಪುಟ್ಟವೆಲ್ಲ ಅವರೆಲ್ಲ ದೊಡ್ಡ ದೊಡ್ಡದು ಕೇಳ್ತಾರೆ ಈಗ 6 ಎಕರೆ ಹೊಲ್ದಾಗೆ 1 ಎಕರೆ ಕೊಟ್ಟಿದ್ದೀನಿ ಇನ್ನು 5 ಎಕರೆ ನನಗಿರಲಿ ಅಂತ ಹೇಳಿ ಇಟ್ಕೊಂಡಿದ್ನ ಈಗ ಅವಳಿಗೆ ಇನ್ನೂ 1 ಎಕರೆ ಹೊಲ ಸಿಗತ್ತರ ನಾವು ಈಗ ಒಡವೆ ಮಾಡಿಸ್ಕೊಟ್ಟೇನಿ 2 ಸಾರ ಮಾಡಿಸ್ಕೊಟ್ಟೇನಿ ಅವನಿಗೆ ಕೊಳ್ಚನ್ ಮಾಡಿಸ್ಕೊಟ್ಟೇನಿ ಆ ಹುಡುಗರಿಗೆ ಒಂದೊಂದು ಉಂಗುರ ತಗೊಂಬಂದು ಕೊಟ್ಟೇನಿ ಎಷ್ಟು ನಾನು ಇವತ್ತು ನಿಜ ಸೆಂತಮ್ಮ ನಾನು ಇವತ್ತು ಯಾವತ್ತು ಮೋಸನೇ ಮಾಡಿಲ್ಲ ಕಣೆ 1 ಎಕರೆ ಹೊಲ ಕೊಟ್ಟೇನಿ ಮನೆ ಕೊಟ್ಟೇನಿ ಹೇಳಿಸ್ಕೊಂಬಂಗೆ ಕೊಟ್ಟೇನಿ ಅದನ್ನು ನಾನೇನು ಅವ್ರೇನು ಬಂದು ನನ್ನ ಹಿಂಗೆ ಕೇಳಲಿಲ್ಲ ಹೇಳಿಸ್ಕೊಂಬಂಗೆ ಕೊಟ್ಟೇನಿ ಬಿಡು ಅಂತ ಹೇಳಿ ನನ್ನ ಮಗಳು ಅಲ್ವೇ ಅಂತ ಹೇಳಿ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ದೇವರಾಣೆ ನಮ್ಮ ಚೈತ್ರ ಮುನಿ ಹಂಗೆ ಕಾಮ್ನ ಹಂಗೆ ಕಾಮ್ತೀನಿ ಕಣಮ್ಮ ನೀನು ಅವಳಿಗಾದ್ರೆ ಅಷ್ಟು ಕೊಟ್ಲು ಇಷ್ಟು ಕೊಟ್ಲು ಅವಳಿಗಾದ್ರೆ 5 ಎಕರೆ ಕೊಟ್ಟವ್ರೆ ಸ್ವಂತ ಮಗಳು ಕೊಟ್ಟಿದ್ದೀವಿ ತಾನೇ ಬದುಕು ಮಾಡಿಕೊಟ್ಟಿದ್ದೀವಿ ಕೈ ಹೆಸ್ರಕ್ಕಾಗಿದ್ದೀವಿ ಅಷ್ಟೇ ಕೇಳ್ಕೊಂಡ್ಲ ಹೋಗ್ಲಿ ನಮಗೀಗ ಕೊಡ ಮನ್ಸಿದ್ರೆ ನಾವು ಕೊಡ್ತೀವಿ ನಮಗೆ ಇಷ್ಟ ಇದ್ರೆ ನಾವು ಇರೋ ನಮ್ಮ ಮಗ ನಮಗೂ ಮಾಡ್ಬೇಕಂಬದು ಆಸೆ ಇರಲ್ವೇನ್ಸಿ ಅಂತಮ್ಮ ಕೊಟ್ಟಿದ್ದೀವಿ ತೀರಾ ನಾವೇನಂದ್ವಿ ಇವಾಗ ಇನ್ನೂ 1 ಎಕರೆ ಕೊಡ್ತೀವಿ ಕಣಮ್ಮ ಬಿಡು 2 ಎಕರೆ ಕೊಡ್ತೀವಿ ಇಲ್ಲ ನನಗೆ ಓಟು ಬರಬೇಕು ನೀವು 2 ಎಕರೆ ತಗೊಂಡು ನನಗೆ 4 ಎಕರೆ ಕೊಡ್ರಿ ಹಂಗೆ ಹಾಕಿರೋದವಳು ಇವಾಗ ನನಗೆ ಹಿರೇ ಹೆಂಡತಿ ಆಗಿರೋದ್ರಿಂದ ಸ್ಯಾನೆ ಬರ್ಬೇಕಂತಾರಮ್ಮ ಹಿರೇ ಹೆಂಡತಿ ಆಗಿರೋದ್ರಿಂದ ಸ್ಯಾನೆ ಕೊಡ್ಬೇಕಂತೆ ನೀವು 2 ಎಕರೆ ಇಕ್ಕೊಂಡು ನನಗೆ 4 ಎಕರೆ ಹೊಲ ಕೊಡ್ರಿ ಅಂತ ಅವಳು ಹಾಕಿರೋದು ಅರ್ಧನೂ ಅಲ್ಲ ಅರ್ಧ ಭಾಗ ಅಂತನೂ ಅಲ್ಲ ಅವಳು ಜಾಸ್ತಿ ಹಿರೇ ಹೆಂಡತಿ ಅಂತೆ ನಮ್ಮಮ್ಮ ಹಿರೇ ಹೆಂಡತಿ ಆಗಿರೋದ್ರಿಂದ ಜಾಸ್ತಿ ಬರ್ಬೇಕಂತ ಹೇಳಿರೋದು ನಾನು ಇಲ್ಲೋಡು ಗೌರ್ಮೆಂಟ್ಗೆಲ್ಲ ಒಪ್ಪಿಸಿ ಸುಮ್ಮನಾಗ್ತೀನಿ ಎಂತಮ್ಮ ನಾವು ಓಡಾಡೋ ತಕ್ಕ ಓಡಾಡ್ತೀವಿ ಇಲ್ಲ ಸರ್ ನೀವೆಲ್ಲ ಬರ್ಕೊಳ್ರಿ ಅಂತ ಹೇಳಿ ಮಯಪ್ಪಂತ ಎಲ್ಲ ಸೈನ್ ಹಾಕಿ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಯಾವ್ದು ಗೌರ್ಮೆಂಟಿಗೆ ಬರೆದು ಸುಮ್ಮನಾಗ್ತೀವಿ ನೋಡು ಅಳು ಓಡಾಡಿ ಸರಿಯಾಗಿ ಏನು ಸಿಗ್ದಂಗೆ ಮಾಡ್ತೀವಿ ಸಾಕು ನಮಗೆ ಮಾಡಿರೋದೇ ಸಾಕೆ ನನ್ನ ಮಗುಗೆ ಸಾಕೆ ಸಂತಮ್ಮ ನಾವು ಮಾಡಿ ಕಷ್ಟಪಟ್ಟು ಮಾಡಿರೋದೇ ಸಾಕು ಹೋಗ್ಲೇಳ ಅಷ್ಟೇನೆ ನಾನು ತಲೆ ಕೆಡಿಸ್ಕೊಂಬಲ್ಲ ನಾನು ಅದೇ ಕೊನೆಗೆ ಹತ್ಕದು ಇಲ್ದಂಗೆ ಮಾಡ್ಕೊಂತಾರೆ ನೋಡು ಒಳ್ಳೆ ಮಾತನಾಗೆ ಅವತ್ತೇನೆ ನೀವು ಹೇಳ್ದ ಕುಕ್ಕಂಡು ಮಾತಾಡಿದ್ರಿ ಹೇಳಿವಮ್ಮ ಬೇಡ ಕಣಮ್ಮ ಅಂತ ಹೇಳಿ ನಾನು ಹೋಗಿ ಹೇಳ್ದೆ ಕೇಳಲಿಲ್ಲ ಮತ್ತು ನಮಗೆ ಸಿಟ್ಟು ಬರೋಕ್ಕಿಲ್ಲ ಅವತ್ತು ಹೇಳಿದ್ಮೇಲೂ ಕೇಳಲಿಲ್ಲ ಅಂದಮೇಲೆ ಸಿಟ್ಟು ಬರೋಕ್ಕಿಲ್ಲ ನಮಗೆ ನಾವು ಅವತ್ತು ಹೇಳ್ದೆ ಸಾರು ಹೇಳಿದೆ ಬೇಡ ಕಣಮ್ಮ ನಮ್ಮ ಹುಡುಗನ ಮದುವೆ ಸಾಕ್ಸಿದೀವಿ ಒಟ್ಟುನು ಹಾಕಬೇಡ ಏನು ಎತ್ತ ಅಂತ ಎಲ್ಲ ಹೇಳ್ದೆ ಕೇಳಲಿಲ್ಲ ನಮಗೆ ಎಷ್ಟು ಸಿಟ್ಟು ಬರೋಕ್ಕಿಲ್ಲ ಸಿಟ್ಟು ಬರೋಕ್ಕಿಲ್ಲ ನಾನು ಹಂಗೆ ಮಾಡೋದು ನಾನು ಕೊನೆಗೆ ಅಷ್ಟೇ ನಾನು ಯಾರಿಗೂ ಕೊಡಲ್ಲ ಅವಳಿಗೂ ಬೇಡ ನಾನು ಅನಾಥಾಶ್ರಮಕ್ಕೆ ಬರೀಬೇಕು ವೃದ್ಧಾಶ್ರಮಕ್ಕೆ ಬರೀತೀನಿ ಗೌರ್ಮೆಂಟಿಗೆ ಹೋಗ್ಬಿಡ್ಲಿ ಅವಳು ಅಂತ ಬಾರ್ದು ಕೈ ಬಿಡ್ತೀನಿ ನೋಡು ಓಡಾಡೋ ತಕ್ಕ ಓಡಾಡಿಸಿ ನಾನೇನೋ ತಿಳ್ಕೊಂಡಾರೋ ನಮ್ಮ ಅಪ್ಪಗೆ ವಯಸ್ಸು ಐತೆ ಒಂದೊಂದಿಟ್ಟು ಲೆಕ್ಕ ಹಾಕ್ಲಿಲ್ಲ ನಾನು ವಯಸ್ಸೋದ್ರೆ ನೀ ಹೆಂಗೆ ಬದುಕು ಮಾಡ್ಕೊಟ್ಟಿದ್ದು ನಮ್ಮ ಅದನ್ನೊಂದಿಟ್ಟು ನನಗೆ ಇವತ್ತು ಹೊಟ್ಟೆ ಅದೆಲ್ಲ ಮಾತಾಡಬಾರ್ದು ಆದರೂ ಮಾತಾಡಲೇಬೇಕು ಮಾತಿನ ಸಂದರ್ಭ ಬಂದಾಗ ಸರಿ ಹೋಗಿ ಸರಿಯಾಗಿ ಹೇಳ್ಬೇತೀನಿ ನಮ್ಮ ಅಯ್ಯಪ್ಪಗೆ ಅದೇ ಹೇಳಿರೋದು ನಾನು ಸುಮ್ಮನೆ ಗೌರ್ಮೆಂಟಿಗೆ ಎಲ್ಲ ಬರ್ಕೊಡಪ್ಪ ಹೇಳ್ತೀನಿ ಅಂತ ಹೇಳಿ ಸರಿಯಾಗಿ ಹೇಳಿದ್ದೀನಿ ಸುಮ್ಮನೆ ಎಲ್ಲ ಬಾರ್ದು ಬಿಡು ನಮಗೇನು ಬೇಡ ಗೌರ್ಮೆಂಟಿಗೆ ಸೇರ್ಲೇಳು ವೃದ್ಧಾಶ್ರಮಕ್ಕೆ ಅನಾಥಾಶ್ರಮಕ್ಕೆ ಸೇರ್ಲೇಳು ಅಷ್ಟೇನೆ ಏನಾರ ಮಾಡ್ಕೊಂತಾರೆ ಅವ್ರಿಗೆ ಎಲ್ಲ ಗೌರ್ಮೆಂಟಿಗೆ ಬರೆದು ಬಿಡು ಅಂತ ಹೇಳಿದ್ದೀನಿ ಇಷ್ಟೆಲ್ಲ ಮಾಡಿ ಮತ್ತು ಹೊಟ್ಟೆ ಉರ್ಸಿದ್ರೆ ಬುಲ್ ಬೇಜಾರಾಗುತ್ತೆ ಅವಳು ದೊಡ್ಡ ಹಿರೇಂಟಿ ನಮ್ಮಮ್ಮಯ್ಯ ಜಾಸ್ತಿ ಬರಬೇಕು ಅಂತ ಹಾಕಿರೋದವಳು ಅರ್ಧ ಭಾಗ ಈಗ 6 ಎಕರೆ ಹೊಲ ಐತೆ ನಮ್ಮದು ಈ ಅಪ್ಪನ ತಾತನ ಆಸ್ತಿ ಏನೈತೆ ಅದು 6 ಎಕರೆ ಹೊಲ ಐತಿ ಅದ್ರಾಗ ನಾವೇನು 1 ಎಕರೆ ಕೊಟ್ಟಿದ್ವಿ ಇಲ್ಲ ನಮಗಿನ್ನ ಕೊಡಬೇಕು ಇನ್ನೊಂದು ಎಕರೆ ಕೊಡ್ತೀವಿ ಕಣಮ್ಮ ಇಲ್ಲ ನೀವು 2 ಎಕರೆ ತಾನು ಇನ್ನು 4 ಎಕರೆ ನನಗೆ ಬರಬೇಕು ಅಂತ ಅದು ಗಲಾಟೆ ಮಾಡಿ ಹೇಳಿ ಅವ್ರ ಮಾತು ಕೇಳಿ ಹಂಗೆ ಕೇಳೋಳಿದ್ರೆ ಅವತ್ತೇ ಕೇಳಬೇಕಾಯ್ತು ಮೊನ್ನೆ ಅವ್ರ ಮಾತು ಕೇಳಿ ಮಾತಾಡಿರೋದು ಮಾತಾಡ್ಲಾಳು ಅಷ್ಟೇ ನಾವೇನು ಒಳ್ಳೆ ನಿರ್ಧಾರ ತಾಳೆ ನಾನು ಅದಕ್ಕದೆ ಸಾಕು ನಮಗೆ ಇವಾಗ ಇರೋದೇ ಸಾಕು ನಮಗೆ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.